ಮನೇಲೆ ಪಿಜ್ಜಾ ಮಾರೋದು ತುಂಬಾ ಖುಷಿ ಕೊಡುತ್ತೆ. ಓವನ್ ಬೇಕೇ ಬೇಕು ಅಮ್ಮಂತಿಲ್ಲ. ಹಾಗೊಂದು ಸ್ಟವ್ ಮೇಲೆನೆ ರುಚಿಯಾದ ಪಿಜ್ಜಾ ಮಾಡಬಹುದು. ಆ ರೆಸಿಪಿ ತುಂಬಾ ಸಿಂಪಲ್. ಹೊಸದಾಗಿ ಅಡುಗೆ ಮಾಡೋಕೆ ಶುರು ಮಾಡಿದವರಿಗೂ ತುಂಬಾ ಸುಲಭ. ಮಾಡೋಣ ಬನ್ನಿ. ಹಿಟ್ಟಿಗೆ 1 ಕಪ್ ಮೈದಾ, 1 ಚಮಚ ಎಣ್ಣೆ, 1 ಚಮಚ ಸಕ್ಕರೆ, 1 ಚಮಚ ಪಪ್ಪು, 1 ಚಮಚ ಈಸ್ಟ್ ಮತ್ತು ಹಿಟ್ಟು ಕಲಸೋಕೆ ಬಿಸಿ ನೀರು ಬೇಕು. ಸಾಸ್ಗೆ 1 ಚಮಚ ಎಣ್ಣೆ, 16 ಸಂಬಗೆ ಹೆಚ್ಚಿದ್ದು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಟೊಮೆಟೊ ಪ್ಯೂರಿ, 1/4 ಚಮಚ ಕೆಂಪು ಮೆಣಸಿನ ಪುಡಿ, 1/4 ಚಮಚ ಕೊರೆಗಾನೋ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಮೇಲೆ ಹಾಕೋಕೆ 1 ಕಪ್ ನಾರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸಂಬಗೆ ಹೆಚ್ಚಿದ್ದು ಮತ್ತು 1/2 ಕಪ್ ತುರಿದ ಚೀಸ್, 3/4 ಅಥವಾ ಚೆಡ್ಡರ್ ಚೀಸ್ ಬೇಕು. ಮೊದಲು ಹಿಟ್ಟು ಮಾಡೋಣ. 1 ದೊಡ್ಡ ಬಟ್ಟಲಿಗೆ ಮೈದಾ ಹಾಕಿ, ಉಪ್ಪು, ಸಕ್ಕರೆ ಮತ್ತು ಈಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಗ ಎಣ್ಣೆ ಹಾಕಿ ಸ್ವಲ್ಪವೇ ಬಿಸಿ ನೀರು ಹಾಕಿ ಮೃದುವಾದ ಹಿಟ್ಟು ಕಲಸಿ. ಬಟ್ಟಲು ಮುಚ್ಚಿ 1 ಗಂಟೆ ಹಿಟ್ಟು ಹುದುಗಲು ಬಿಡಿ. ಆಗ ಸಾಸ್ಟಾರು ಮಾಡೋಣ. 1 ಪ್ಯಾನ್ನಲ್ಲಿ ಜಂಗೆ ಬಿಸಿ ಮಾಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ. ಈರುಳ್ಳಿ ತಿಳಿ ಬಣ್ಣಕ್ಕೆ ತಿರುಗುವವರೆಗೆ ಬೇಯಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಹುರಿಯಿರಿ. ಆಗ ಟೊಮೆಟೊ ಪ್ಯೂರಿ, ಕೆಂಪು ಮೆಣಸಿನ ಪುಡಿ, ಒರೆಗಾನೋ ಮತ್ತು ಉಪ್ಪು ಹಾಕಿ ಸಾಸ್ ದಪ್ಪ ಆಗುವವರೆಗೆ ಬೇಯಿಸಿ. ಹಿಟ್ಟು ಹುದುಗಿದ ನಂತರ ಮತ್ತೆ 1 ನಿಮಿಷ ಕಲಸಿ. ಹಿಟ್ಟನ್ನು 2 ಭಾಗ ಮಾಡಿ ಪ್ರತಿ ಭಾಗವನ್ನು ತೇಲುವಾದ ವೃತ್ತಾಕಾರದಲ್ಲಿ ಅಟ್ಟಿಸಿ. 1 ತವಾವನ್ನು ಮೀಡಿಯಂ ಉರಿಯಲ್ಲಿ ಬಿಸಿ ಮಾಡಿ ಲಟ್ಟಿಸಿದ ಹಿಟ್ಟನ್ನು ಬಿಸಿ ತವಾ ಮೇಲೆ ಇಡಿ. 2 - 3 ನಿಮಿಷ ಬೇಯಿಸಿ. ಚಿಕ್ಕ ಗುಳ್ಳೆಗಳು ಕಾಣಿಸುತ್ತವೆ. ಹಿಟ್ಟನ್ನು ತಿರುವಿ ಹಾಕಿ ಉರಿ ಕಡಿಮೆ ಮಾಡಿ. ಬೆಂದ ಹಾಕಿ ತಯಾರಿಸಿದ ಟೊಮೆಟೊ ಸಾಸ್ ಹಚ್ಚಿ ತುರಿದ ಚೀಸ್ ಉದುರಿಸಿ. ನಿಮಗೆ ಇಷ್ಟವಾದ ತರಕಾರಿಗಳನ್ನು ಹಾಕಿ ತವಾವನ್ನು ಮುಚ್ಚಳದಿಂದ ಮುಚ್ಚಿಯುವುದರಿಂದ 7 ನಿಮಿಷ ಕಡಿಮೆ ದರಿಯಲ್ಲಿ ಬೇಯಿಸಿ. ಚೀಸ್ ಕರಗುತ್ತದೆ. ಪಿಜ್ಜಾ ಬೆಸ್ಟ್ ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ಸ್ಟವ್ ಟಾಪ್ ಪಿಜ್ಜಾ ರೆಡಿ. ಬಿಸಿಯಾಗಿ ಸವಿಯಿರಿ. ನೀವು ಬೇರೆ ತರಕಾರಿಗಳು ಮತ್ತು ಸಾಸ್ಗಳನ್ನು ಬಳಸಿ ನಿಮ್ಮದೇ ಆದ ಪಿಜ್ಜಾ ಮಾಡಬಹುದು. ಅಡುಗೆ ಮನೆಯಲ್ಲಿ ರುಚಿಯಾಗಿರಿ.